ನಮಸ್ಕಾರ ಸಬ್ಸ್ಕ್ರೈಬರ್ಸ್. ಬ್ಯಾಚುಲರ್ ಬಿರಿಯಾನಿ ಚಾನಲ್ ಯಾವುದು ವೀಡಿಯೋಗಳು ಹಾಕಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಬ್ಯುಸಿ ಮತ್ಲಬ್ ಹುಷಾರಿರಲಿಲ್ಲ, ಅದಕ್ಕೆ ಯಾವುದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದನ್ನೆಲ್ಲ ಬಿಡಿ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಟೊಮೆಟೊ ಗೊಜ್ಜಲ್ಲ, ಟೊಮೆಟೊ ತೊಕ್ಕು. ಇದಕ್ಕೆ ಏನೇನು ಬೇಕು ಅಂದರೆ ಟೊಮೆಟೊ, ಈರುಳ್ಳಿ, ನಾರ್ಮಲ್ ಟೊಮೆಟೊ ಗೊಜ್ಜಿಗೆ ಏನೇನು ತಗೋತೀರೋ ಅದನ್ನೇ ತೊಗೊಳ್ಳಿ. ಮಾಡೋ ಸ್ಟೈಲ್ ಮಾತ್ರ ಬೇರೆ ಅಷ್ಟೇ. ನಾನು ಒಂದು 6 ಟೊಮೆಟೊ ತಗೊಂಡಿದ್ದೀನಿ. 6 ಟೊಮೆಟೊ ಹಣ್ಣು ಬಿಸಿನೀರಲ್ಲಿ ಮತ್ಲಬ್ ಬಾಣಲಿಲಿ ಹಾಕಿ ಬೇಯಕ್ಕೆ ಬಿಟ್ಬಿಡಿ. ಅಂದರೆ ನೀರಲ್ಲಿ ಬೇಯಬೇಕು, ಅದಾದ್ಮೇಲೆ ಸಿಪ್ಪೆ ಬಿಡಿಸ್ಬೇಕು. ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇದನ್ನೆಲ್ಲ ಕಟ್ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತ ಹೇಳ್ತೀನಿ. ಟೊಮೆಟೊ ಬೇಯಕ್ಕೆ ಇಟ್ಟಿದ್ನಲ್ಲ, ಆ ಟೊಮೆಟೊ ಸಿಪ್ಪೆ ಬಿಡಿಸಿ ಅದನ್ನು ರುಬ್ಕೊತೀನಿ. ನೀರಿಗೆ ಏನೋ ಹಾಕ್ಬೇಡಿ, ಹಂಗೆ ಸೀದಾ ರುಬ್ಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕೊಳ್ಳಿ. ನೆಕ್ಸ್ಟು ಕರಿಬೇವು, ಹಾಕ್ತಿದ್ದಂಗೆ ಮೆಣಸಿನ್ಕಾಯಿ ಹಾಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಓಕೆ, ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಮತ್ತು ಪಟ್ಟಂತ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಕರೆಕ್ಟಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ರುಬ್ಕೊಂಡಿದ್ರಲ್ಲ ಆ ರುಬ್ಕೊಂಡಿರೋ ಟೊಮೆಟೊ ಹಾಕೋಬಿಡಿ. ತೊಕ್ಕು ಕರೆಕ್ಟಾಗಿ ಎಣ್ಣೆ ಬಿಟ್ಕೋಬೇಕು. ಅಷ್ಟರಲ್ಲಿ ಇದು ಸಾಂಬಾರು ಪೌಡ್ರು, ಧನಿಯಾ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರು, ಖಾರದ ಪುಡಿ ಇದ್ದರೆ ಹಾಕೊಳ್ಳಿ. ಖಾರದ ಪುಡಿ ಹಾಕೊಂಡ್ರೆ ಸಕ್ಕತ್ತಾಗಿ ಬರುತ್ತೆ. ಮತ್ತು ಆಮೇಲೆ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಇಷ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದು ಎಣ್ಣೆ ಬಿಟ್ಕೊಳ್ಳೋದು ಕರೆಕ್ಟಾಗಿ ನೋಡ್ಕೊಬಿಟ್ರೆ ಟೊಮೆಟೊ ತೊಕ್ಕು ರೆಡಿ ಆಗಿಬಿಡುತ್ತೆ. ಟೊಮೆಟೊ ತೊಕ್ಕು ಸೂಪರಾಗಿ ರೆಡಿಯಾಗಿದೆ. ಇದ್ರ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬಿಟ್ರೆ ಸ್ವರ್ಗ. ಸಕ್ಕತ್ತಾಗಿ ಟೇಸ್ಟ್ ಬಂದಿದೆ. ಹುಳ್ಳುಳ್ಳಿಯಾಗಿ ಉಪ್ಪು ಖಾರವಾಗಿ ಸಕ್ಕತ್ತಾಗಿದೆ. 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಏನು ತುಂಬ ಕಷ್ಟಪಡೋವಂಥದ್ದು ಏನೂ ಇರೋಲ್ಲ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಯಾವುದು ಅಡುಗೆ ಬೇಕು ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಬಾಯ್.